ಎಷ್ಟೊಂದು ಜನಕ್ಕೆ ನಾವು ಬಿಸ್ನೆಸ್ ಮಾಡಬೇಕು, ಏನಾದರೂ ಒಂದು ವ್ಯವಹಾರ ಮಾಡಬೇಕು, ನಾವೇ ಒಂದು 4-6 ಜನಕ್ಕೆ ಕೆಲಸ ಕೊಡೋಂಗೆ ಆಗಬೇಕು ಅಂತ ಆಸೆ ಪಡ್ತಾರೆ. ಇನ್ನು ಕೆಲವೊಂದಷ್ಟು ಜನ ನಾವು ಬಿಸ್ನೆಸ್ ಮಾಡಿದ್ರೆ ನಮ್ಗೆ ಬರುತ್ತಾ, ಅದರಲ್ಲಿ ದುಡ್ಡು ಬಂಡವಾಳ ಎಲ್ಲಿಂದ ತರೋದು, ಬಂಡವಾಳ ಹಾಕಿ ಅದು ಸಕ್ಸಸ್ ಆಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಬೇರೆಯವ್ರ ಹತ್ರ ಕೆಲಸ ಮಾಡಿಕೊಂಡು ತಿಂಗಳಾದರೆ ಸಂಬಳ ಬರುತ್ತೆ ಸಾಕು. ಬಂಡವಾಳ ಹಾಕಿ ಅದರಲ್ಲಿ ಕಷ್ಟಪಟ್ಟು ಇದು ಮಾಡೋ ಬದಲು ಯಾವುದೋ ಒಂದು ಕೆಲಸ ಅಂದ್ಕೊಂಡು ಅದರಲ್ಲೇ ಶ್ರಮಪಟ್ಟು ಕೆಲಸ ಮಾಡಿದ್ರೆ ನಾವು ಮುಂದುವರಿಬೋದು ಅಂದ್ಕೊಂಡು ಅದರಲ್ಲೇ ಕೆಲಸ ಮಾಡ್ಕೊಂಡು ಮುಂದುವರಿತಾ ಇರ್ತಾರೆ. ಇನ್ನು ಕೆಲವೊಬ್ಬರು ಪ್ರಯತ್ನ ಪಡ್ತಾರೆ ಆದರೆ ಸಕ್ಸಸ್ ಆಗಲ್ಲ. ಈ ಕೆಲವೊಬ್ಬರು ಪ್ರಯತ್ನ ಪಟ್ಟು ಸಕ್ಸಸ್ ಆಗ್ತಾರೆ. ಹಾಗಾದರೆ ಬಿಸ್ನೆಸ್ಸಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಸಕ್ಸಸ್ ಆಗುವಂಥವ್ರು ಯಾವ ದಿನ ಜನಿಸಿರೋರು, ಅಂದರೆ ಯಾವ ತಾರೀಕಿನಲ್ಲಿ ಜನಿಸಿರೋರು ಸಕ್ಸಸ್ ಆಗ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನೀವು ಹುಟ್ಟಿದ ದಿನಾಂಕ ಯಾವತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಎಷ್ಟೊಂದು ಜನ ಬಿಸ್ನೆಸ್ ಮಾಡಬೇಕು, ಸಕ್ಸಸ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡ್ರು ಅವರು ಬಿಸ್ನೆಸ್ಗೆ ಕೈ ಹಾಕಲ್ಲ. ಆಸೆ ಇರುತ್ತೆ ಆದರೂ ಕೈ ಹಾಕಲ್ಲ. ಯಾಕಂದರೆ ಬಿಸ್ನೆಸ್ಸು ಎಲ್ಲರಿಗೂ ಬರಲ್ಲ. ನಾವು ಯಾವುದೋ ಒಂದು ಆಫೀಸಲ್ಲೋ ಅಥವಾ ಎಲ್ಲೋ ಕೆಲಸಕ್ಕೆ ಹೋದರೆ ಅಲ್ಲಿ ತಿಂಗಳಾದ ತಕ್ಷಣ ಸಂಬಳ ಬರುತ್ತೆ. ಆ ಸಂಬಳದಲ್ಲಿ ನಾವು ಆರಾಮ್ಸಾಗಿರ್ಬೋದು ಅಂತ ಅನ್ಕೋತಾರೆ. ನಮಗೇನು ಬೇಕೋ ಅದನ್ನು ತೊಗೊಂಡು ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ಇರೋಣ ಅಂತ ಅನ್ಕೋತಾರೆ. ಇನ್ನು ಕೆಲವೊಬ್ಬರು ಏನೇ ಮಾಡಿದ್ರು ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂ ಸ್ವಲ್ಪ ದಿನ ಮಾಡ್ಬೋದು, ಆದರೆ ಅವರು ಬಿಸ್ನೆಸ್ ಮಾಡ್ತಾರೆ. ಬಿಸ್ನೆಸ್ ಅಂದರೆ ಅವ್ರಿಗೆ ಯಾವುದು ನಾಲೆಡ್ಜ್ ಇರುತ್ತೋ ಅದನ್ನು ತಿಳ್ಕೊಂಡು ನಾವು ಯಾವುದೇ ಬಿಸ್ನೆಸ್ ಮಾಡಲಿ ಏನೇ ಮಾಡಲಿ ನಮ್ಗೆ ಯಾವುದ್ರ ಬಗ್ಗೆ ಅರಿವಿರುತ್ತೋ ಯಾವುದನ್ನು ನಾವು ಮಾಡ್ಬೋದು ಅದನ್ನು ಮಾತ್ರ ಮಾಡಬೇಕು. ಅದನ್ನು ಬಿಟ್ಟು ಬೇರೆದು ಮಾಡೋಕ್ಕೋದ್ರೆ ಸಕ್ಸಸ್ ಆಗಲ್ಲ. ಹಾಗಾಗಿ ಈ ಬಿಸ್ನೆಸ್ ಮಾಡ್ತೀನಿ ಅನ್ನೋರು ಅದರ ಆಳ ಅಗಲ ಎಲ್ಲ ತಿಳ್ಕೊಂಡು ಆಮೇಲೆ ಮಾಡೋದು ತುಂಬ ಒಳ್ಳೆಯದು. ಹಾಗಾದರೆ ನ್ಯೂಮರಾಲಜಿ ಪ್ರಕಾರ ಯಾವ ದಿನಾಂಕದಂದು ಹುಟ್ಟಿದವರು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತಾರೆ ಅಂದರೆ 1, 3, 8, 10, 14, 19, 21, 24, 28 ಮತ್ತು 30ನೇ ತಾರೀಕಿನಲ್ಲಿ ಹುಟ್ಟಿದವರು ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಇವ್ರಿಗೆ ಲೀಡರ್ಶಿಪ್ ಗುಣಗಳು ಜಾಸ್ತಿ ಇರುತ್ತೆ. ಈ ಲೀಡರ್ಶಿಪ್ ಗುಣ ಯಾರಿಗಿರುತ್ತೋ ಅವರು ತಮ್ಮ ಜೊತೆಯವ್ರನ್ನೂ ಸಹ ಚೆನ್ನಾಗಿ ಮಾತಾಡಿಕೊಂಡು ಅವ್ರ ಕೈ ಕೆಲಸಗಳನ್ನ ಚೆನ್ನಾಗಿ ತಗೋತಾರೆ. ಮತ್ತು ಇವ್ರಿಗೆ ಸರಿಯಾದ ಸಮಯದಲ್ಲಿ ಯಾವ ನಿರ್ಧಾರ ತಗೋಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಅದರಲ್ಲಿ ಇವರು ತುಂಬ ಚೆನ್ನಾಗಿರ್ತಾರೆ. ನಾವು ನಿರ್ಧಾರ ತಗೊಳ್ಳೋದು ಕೂಡ ತುಂಬ ಅವಶ್ಯಕ. ಯಾಕಂದರೆ ಈಗ ಯಾವುದೋ ಒಂದು ಯೋಚನೆ ಮಾಡ್ತಿರ್ತೀವಿ, ಆಗ ನಿರ್ಧಾರ ತಗೊಳ್ಬೇಕಾದಾಗ ಎಲ್ಲ ಮುಂದಲೂ ಕೂಡ ಯೋಚನೆ ಮಾಡಿ ನಾವು ತಗೋಬೇಕಾಗತ್ತೆ. ನಾವೀಗ ಯಾವುದೋ ಒಂದು ಕೆಲಸ ಮಾಡ್ತಿರ್ತೀವಿ ಅಥವಾ ಯಾವುದೋ ಒಂದು ಪ್ರಾಡಕ್ಟ್ ಮಾಡ್ತಾಯಿರ್ತೀವಿ, ಅದ್ರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಮಾಡೋಣ ಅಂದಾಗ ಅದು ಹೋಗುತ್ತಾ, ಯಾವಾಗ ಹೋಗುತ್ತೆ, ಹೇಗೆ, ಏನು, ನಾವು ಯಾವುದೋ ಒಂದು ಪ್ರಾಡಕ್ಟ್ ಮಾಡಿದ್ರೆ ಅದಕ್ಕೆ ಎಷ್ಟು ಬೆಲೆ ನಿಗದಿ ಮಾಡಬೇಕು ಎಲ್ಲದನ್ನು ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಈ ಮಾರೋರ್ಗೂ ಕೂಡ ಲಾಭಾಂಶ ಬೇಕು, ನಮಗೂ ಕೂಡ ಲಾಭಾಂಶ ಬೇಕು. ಆ ಥರ ಇರಬೇಕು. ಆ ಥರ ಯೋಚನೆ ಮಾಡಿಕೊಂಡು ಎಲ್ಲದನ್ನೂ ಯೋಚನೆ ಮಾಡಿಕೊಂಡು ಮಾಡೋದಕ್ಕೆ ನಮಗೆ ನಿರ್ಧಾರ ತಗೊಳ್ಳೋದಕ್ಕೆ ಎಲ್ಲದಕ್ಕೂ ಅದ್ರ ಬಗ್ಗೆ ಅರಿವಿರಬೇಕಾಗತ್ತೆ. ಇವರು ಯಾವಾಗ ಏನು ನಿರ್ಧಾರ ತಗೋಬೇಕು ಅನ್ನೋದ್ರ ಅರಿವು ಚೆನ್ನಾಗಿರುತ್ತೆ. ಮತ್ತು ಇವ್ರಿಗೆ ಹೊಸ ಹೊಸ ಐಡಿಯಾಗಳು ತುಂಬ ಚೆನ್ನಾಗಿ ಬರುತ್ತೆ. ಹೊಸ ಐಡಿಯಾಗಳು ಮಾಡ್ತಾ ಇದ್ದಾಗ ಒಂದಲ್ಲ ಒಂದು ಕ್ಲಿಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವ್ರಿಗೆ ಐಡಿಯಾಗಳು ಜಾಸ್ತಿ ಬರೋದ್ರಿಂದ ಇವರು ಬಿಸ್ನೆಸ್ನ ಮಾಡ್ಬೋದು. ಮತ್ತು ಇನ್ನೊಂದು ಮೇನ್ ಏನಪ್ಪ ಅಂದರೆ ಇವ್ರಿಗೆ ರಿಸ್ಕನ್ನು ಜಾಸ್ತಿ ಲೆಕ್ಕಕ್ಕೆ ತಗೊಳ್ಳಲ್ಲ. ಕೆಲವೊಬ್ಬರು ಅದು ರಿಸ್ಕು ಯಾಕೆ ಬೇಕಪ್ಪ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತಾರೆ. ಇವರು ಅದು ರಿಸ್ಕ್ ಆದರೂ ಪರವಾಗಿಲ್ಲ ಅದನ್ನು ಮಾಡಬೇಕು ಅಂತ ಛಲ ತಗೊಂಡು ಮಾಡ್ತಾರೆ. ಮತ್ತು ಇವ್ರುಗಳು ಸ್ಥಿರತೆಯನ್ನು ಕಾಪಾಡ್ಕೋತಾರೆ. ಅಂದರೆ ಏನೋ ಒಂದು ಮಾಡಬೇಕು ಅಂದಾಗ ಅದರಲ್ಲಿ ಫಸ್ಟ್ ಮಾಡಿದ ತಕ್ಷಣವೇ ನಮಗೆ ಅದರಲ್ಲಿ ಸಕ್ಸಸ್ಸನ್ನು ಸಿಗಲ್ಲ. ಆವಾಗ ಸ್ವಲ್ಪ ದಿನ ಕಾಯಬೇಕಾಗತ್ತೆ, ಅದು ಇರುತ್ತೆ. ಜೊತೆಗೆ ಶ್ರದ್ಧೆ ಇರುತ್ತೆ, ಕಲ್ಪನಾ ಶಕ್ತಿ ಇರುತ್ತೆ. ಅಂದರೆ ಅದನ್ನು ಯಾವ ರೀತಿ ಮೂವ್ ಮಾಡಬೇಕು, ಯಾವ ರೀತಿ ತೊಗೊಂಡೋಗ್ಬೇಕು ಅನ್ನೋ ಯೋಚನೆ ಮಾಡೋ ಶಕ್ತಿನೂ ಕೂಡ ಇವ್ರಿಗಿರುತ್ತೆ. ಜೊತೆಗೆ ಇವ್ರಿಗೆ ಸವಾಲುಗಳು ಎಷ್ಟು ಬಂದರೂ ಎದುರಿಸೋ ಶಕ್ತಿ ಕೂಡ ಇರುತ್ತೆ. ಆಮೇಲೆ ಸೋತರೂ ಕೂಡ ಅದರಲ್ಲೊಂದು ಪಾಠ ಕಲಿಯೋದಿರುತ್ತೆ. ಕೆಲವೊಬ್ರು ಸೋತ ತಕ್ಷಣ ಅಯ್ಯಪ್ಪ ಸಾಕಪ್ಪ ಅಂದ್ಬಿಟ್ಟು ಸುಮ್ಮನಾಗೋಯ್ತಾರೆ. ಆದರೆ ಇವ್ರು ಹಾಗಲ್ಲ. ಸೋತ್ರೆ ಅಲ್ಲಿ ಏನಕ್ಕೆ ಸೋತೋ ಅಂತ ಯೋಚನೆ ಮಾಡ್ತಾರೆ. ಆವಾಗ ನಾವು ಈ ತಪ್ಪು ಕೆಲಸ ಮಾಡಿದ್ದು, ಅದಕ್ಕೆ ನಾವಿಲ್ಲಿ ಸೋತದ್ದು ಅಂತ ಯೋಚನೆ ಮಾಡಿಕೊಂಡು ಅದಕ್ಕೆ ಮುಂದೆ ಹೋಗ್ತಾರೆ.
ಮತ್ತು ಮಾರ್ಕೆಟಿಂಗ್ ಟ್ರೆಂಡ್ನ ಅರ್ಥ ಮಾಡ್ಕೊಳ್ಳೋವಂಥ ಸಾಮರ್ಥ್ಯ ಇವ್ರಿಗಿರುತ್ತೆ. ಮಾರ್ಕೆಟಿಂಗ್ ಟ್ರೆಂಡ್ನ ಅರ್ಥ ಮಾಡಿಕೊಂಡ್ರೆ ಮಾತ್ರ ವ್ಯವಹಾರ ಮಾಡ್ಕೊಳ್ಳೋಕ್ಕಾಗೋದು. ಬಿಸ್ನೆಸ್ ಮ್ಯಾನ್ಗಳು ಸಕ್ಸಸ್ ಆಗೋಕ್ಕೆ ಸಾಧ್ಯ. ಅಲ್ಲಿ ಯಾವ ಟ್ರೆಂಡ್ನ ಮಾಡಿದ್ರೆ ಯಾವ ಸಮಯಕ್ಕೆ ಯಾವ ರೀತಿ ಬದಲಾವಣೆ ಆಗಬೇಕು, ಯಾವ ರೀತಿ ಬದಲಾಯಿಸ್ಕೋಬೇಕು ಅನ್ನೋದನ್ನು ಅರಿವನ್ನು ಇವ್ರು ತಿಳ್ಕೊಂಡಿರ್ತಾರೆ. ಮತ್ತು ಹೊಸತನದಲ್ಲಿ ಅಂದರೆ ಹೊಸ ಸ್ಟ್ರಾಟಜಿಗಳನ್ನ ಕೂಡ ಇವರು ರೂಪಿಸ್ತಾರೆ. ಇವ್ರಿಗೆ ಹೊಸ ಐಡಿಯಾಗಳು ಬರೋದ್ರಿಂದ ಈ ಟ್ರೆಂಡ್ಗೆ ಯಾವ ರೀತಿ ಸ್ಟ್ರಾಟಜಿ ಯೂಸ್ ಮಾಡ್ಬೋದು, ಯಾವ ರೀತಿ ಏನಾದರೂ ಏನು ಮಾಡಿದ್ರೆ ಈಗ ನಮ್ಮ ಪ್ರಾಡಕ್ಟು ಮುಂದೆ ಹೋಗುತ್ತೆ ಅಂತ ಯೋಚನೆ ಮಾಡಿಕೊಂಡು ಅದನ್ನು ಮಾಡ್ಕೋತಾರೆ. ಮತ್ತು ಇವ್ರಿಗೆ ಬೇರೆಯವ್ರ ಜೊತೆ ಹೋಲಿಸಿದ್ರೆ ಇವ್ರಿಗೆ ಒಂದು ಸ್ಪೆಷಾಲಿಟಿ ಅನ್ನೋದಿರುತ್ತೆ. ಅದರಿಂದ ಎಲ್ಲರೂ ಮುಂದೆ ಆಕರ್ಷಕವಾಗಿ ಕಾಣಿಸ್ತಾರೆ. ಅಂದರೆ ಅವ್ರ ಬಿಸ್ನೆಸ್ನೂ ಕೂಡ ಯಾವುದಾದ್ರು ಒಂದು ರೀತಿ ಮುಂದುವರಿಯೋಕ್ಕೆ ಇಷ್ಟಪಡ್ತಾರೆ. ಮತ್ತು ಇವರು ಲಾಭಕ್ಕೋಸ್ಕರ ಮಾರಲ್ಲ, ಅದನ್ನು ಇಷ್ಟಪಟ್ಟು ಮಾಡ್ತಾ ಇರ್ತಾರೆ. ಹಾಗಾಗಿ ಇವ್ರದ್ದು ತುಂಬ ಚೆನ್ನಾಗಿ ಕ್ಲಿಕ್ ಆಗ್ತಾ ಇರುತ್ತೆ. ಮತ್ತು ಕಸ್ಟಮರ್ಗಳ ಜೊತೆ ಇವರು ತುಂಬ ಚೆನ್ನಾಗಿ ಸ್ಟ್ರಾಂಗ್ ಬಾಂಡಿಂಗ್ ಇರೋ ರೀತಿ, ಅಂದರೆ ಎಲ್ಲರನ್ನ ನಗ್ನಗ್ತಾ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಮಾಡ್ತಾರೆ. ಅದರಿಂದ ಕಸ್ಟಮರ್ಸ್ಗೂ ಕೂಡ ಒಂದು ನಂಬಿಕೆ ಅನ್ನೋದು ಬಂದು ಇವ್ರ ಹತ್ರ ಬಿಸ್ನೆಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಇವರು ಅದರಲ್ಲಿ ಗೆಲುವನ್ನು ಸಾಧಿಸೋಕ್ಕೆ ತುಂಬ ಇಷ್ಟಪಡ್ತಾರೆ. ಅದರಲ್ಲೂ ಇದಿಷ್ಟಕ್ಕಿಂತ 8, 17, 26ನೇ ತಾರೀಕಲ್ಲಿ ಹುಟ್ಟಿದವ್ರಿಗೆ ತುಂಬ ಚೆನ್ನಾಗಿ ಬರುತ್ತೆ. ಇವರು ನ್ಯಾಯವನ್ನು ತುಂಬ ಮುಖ್ಯವಾಗಿ ಪರಿಗಣಿಸ್ತಾರೆ. ಇವರು ಮೋಸ ಮಾಡೋದಾಗಲಿ ಅನ್ಯಾಯ ಮಾಡೋದಾಗಲಿ ಏನೂ ಮಾಡೋದಿಲ್ಲ. ಎಲ್ಲದನ್ನು ನ್ಯಾಯವಾಗಿ ನೇರವಾಗಿ ಮಾಡ್ತಾರೆ. ಇವರು ತುಂಬ ರಿಸ್ಕ್ ತಗೋತಾರೆ. ಅವರನ್ನು ಮೋಸ ಮಾಡೋದು ತುಂಬಾ ಕಷ್ಟ. ಮತ್ತು ಇವರು ಅಕಸ್ಮಾತ್ ಯಾರಾದರೂ ಇವರನ್ನು ಮೋಸ ಮಾಡಿದ್ರೂ ಕೂಡ ಅವರನ್ನು ತಪ್ಪಾಯಿತು ಅಂದ್ಬಿಟ್ಟು ಕ್ಷಮಿಸ್ತಾರೆ. ಆದರೆ ಅವರನ್ನು ಮತ್ತೆ ಒಪ್ಕೊಳ್ಳಲ್ಲ, ಮೊದಲಿನ ಥರ ಆಗಲ್ಲ. ಅವರು ಒಳ್ಳೆಯ ವೈಯಕ್ತಿಕ ಮತ್ತು ವೃತ್ತಿಪರ ಅಂದರೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ ಮುಂದುವರಿಯುತ್ತಾರೆ. ಇದಿಷ್ಟು ಯಾರು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಮತ್ತು ಯಾವ ದಿನಾಂಕದವರು ಬಿಸ್ನೆಸ್ ಮ್ಯಾನ್ ಆಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಕೆಳಗಡೆ ನೀವು ಹುಟ್ಟಿದ ದಿನಾಂಕ ಯಾವುದು ಮತ್ತು ನೀವು ಯಾವ ವೃತ್ತಿ ಮಾಡ್ತಾಯಿದ್ದೀರಾ ಅಂತ ತಿಳಿಸ್ಕೊಡಿ. ಜೊತೆಗೆ ನೀವು ಯಾವ ದಿನಾಂಕ ಹುಟ್ಟಿದ್ರೆ ನೀವು ಯಾವ ಕೆಲಸ ಮಾಡಿದ್ರೆ ಶುಭ ಅಂತ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಇನ್ನು ಯಾರು ಯಾವ ಕೆಲಸ ಮಾಡ್ತಾ ಇರಲ್ವೋ ಅವರು ಅದನ್ನು ನೋಡಿಕೊಂಡು ನೀವು ಹುಟ್ಟಿದ ದಿನಾಂಕದ ಪ್ರಕಾರ ಆ ಕೆಲಸಗಳನ್ನ ಮಾಡಿದ್ರೆ ನಿಮಗೆ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈ ವಿಡಿಯೋ ಏನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ಚಾನಲಲ್ಲಿ ಇನ್ನೂ ಹಲವು ಕುತೂಹಲಕಾರಿ ವಿಡಿಯೋಗಳು ಇವೆ. ನೀವು ನನ್ನ ಚಾನಲ್ನ ಒಂದ್ಸರಿ ನೋಡಿ ಅದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತೋ ಅದನ್ನು ನೋಡಿ ಕಮೆಂಟ್ ಮುಖಾಂತರ ಅದರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಜೊತೆಗೆ ನನ್ನ ಚಾನಲಲ್ಲಿ ನೀವು ಯಾವ ತಿಂಗಳು ಹುಟ್ಟಿದ್ದೀರಾ, ಯಾವ ರಾಶಿಲಿ ಹುಟ್ಟಿದ್ದೀರಾ, ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಯಾವ ದಿನಾಂಕದಲ್ಲಿ ಹುಟ್ಟಿದ್ದೀರಾ ಅದರದ್ದು ಕೂಡ ವಿಡಿಯೋಗಳು ಇವೆ. ಮತ್ತು ನಿಮ್ಮ ಕೂದಲು ಅದನ್ನ ಮುಖ ಎಲ್ಲದ್ರ ಮುಖಾಂತರ ನಿಮ್ಮ ಸ್ವಭಾವವನ್ನು ತಿಳಿಯುವಂಥ ವಿಡಿಯೋಗಳು ಇವೆ. ಅವುಗಳನ್ನ ಕೂಡ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.